ಅಂದ್ರೆ ಸರ್ ನೀವು ಮದ್ವೆನೇ ಬೇಡ ಅಂತ ಅಲ್ಲ ಡಿಸೈಡ್ ಡಿಸೈಡ್ ಆಗ್ಬಿಟ್ಟಿದೀನಿ, ಬೇಡ ಯಾಕಂದ್ರೆ ಅಂತ. ಇಷ್ಟೊತ್ತಾಗಲಿ ಎಷ್ಟು ಜನ ಪ್ರಪೋಸ್ ಮಾಡಿದ್ರು, ಎಲ್ಲ ಸೆಲೆಬ್ರಿಟಿಗಳ ಹೆಸರು ಹೇಳಂಗಿಲ್ಲ, ಎಲ್ಲ ಮನೆ ಬಿಟ್ಟು ಬರ್ತೀನಿ ಅದೆಲ್ಲ ಏನೇನೋ ಮಾಡ್ತಾ ಇದ್ರು. ಅದು ನನಗೆ ಅದು ನೆಸಿಟಿ ಇಲ್ಲ. ನನಗೀಗ ಒಬ್ಬ ಮಗನ ಜೊತೆ ನೆಮ್ಮದಿಯಾಗಿದ್ದೀನಿ ನೋಡಿ, ಕಣ್ಣು ಗಿಣ್ಣು ಏನು ಒಳಗೋಗಿಲ್ಲ, ಬ್ಲ್ಯಾಕ್ ಆಗಿಲ್ಲ, ಫೀಲಿಂಗ್ ಇಲ್ಲ, ಏನಿಲ್ಲ, ಖುಷಿಯಾಗಿದ್ದೀನಿ. 24 hours ನಕ್ಕೊಂಡು ನಗಿಸ್ಕೊಂಡೇ ಇರ್ತೀನಿ ಎಲ್ಲ ಆದ್ರೂ ಫ್ರೆಂಡ್ಸ್ ಸರ್ಕಲ್ ಸಂಗಾತಿ ತುಂಬಾ ಬೇಕು ಇದೆ. ಅಂತ ಅನ್ಸಿಲ್ವಾ? ಇಲ್ಲ, ನನ್ನ ಮಗನ್ಗೋಸ್ಕರ ಬೇಡ ನನಗೆ. ಮಗ ಇಲ್ದಿದ್ರೆ ಯೋಚನೆ ಮಾಡ್ತಿದ್ನೇನೋ, ಆದ್ರೆ ಮಗನ್ಗೋಸ್ಕರ ನನ್ಗೀಗ ಅವಂದೇ ನಂಬರ್ 1 ಅಲ್ಲ ಸಾರಿ ನಂಬರ್ 2 ಹೀರೋ ಮಾಡ್ಲೇಬೇಕು ಅಂತ ಇಂಡಿಯಾಗೆ. ಆದ್ರೆ ಎಲ್ಲಾ ಭಾಷೆ ಸೇರ್ಸಿ ಹೇಳ್ತಾ ಇದೀನಿ, ಬರೀ ಕನ್ನಡಕ್ಕಲ್ಲ, ಕನ್ನಡ, ತೆಲುಗು, ಹಿಂದಿ 3 ಕಡೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನಂಬರ್ 2 ಆಗ್ಬೇಕು. ಹೆಸರು ಹೇಳಲ್ಲ, ನಂಬರ್ 1, ಒಟ್ನಲ್ಲಿ ಅವ್ನು ನಂಬರ್ 2 ಮಾಡೇ ಮಾಡ್ತೀನಿ. ಅಂದ್ರೆ ನಾನು ಏನ್ ಹಠ ಇಟ್ಕೊಂಡು ಅದು ಮಾಡೇ ಮಾಡ್ತೀನಿ. ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತಿದ್ದೆ, ಈಗ ಸೋತ್ಬಿಟ್ಟಲ್ಲ, ಏನ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಅಂದ್ರು. ಇನ್ನು ಬಂದು 1 ದಿವಸ ಆಗಿದೆ, ಬರೀ ಇವತ್ತಿನ ಇಂಟರ್ವ್ಯೂಲ್ಲೇ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ. ಬೇರೆಯವ್ರಿಗಿಂತ ಅವ್ರು ಎಷ್ಟೇ ಏನೇ ರೂಲ್ಸ್ ಪ್ರಕಾರ ಅವ್ರು ಮಾತಾಡಿದ್ರು ನನ್ನ ಥರ ಹೆಸರು ಮಾಡಕ್ ಚಾನ್ಸೇ ಇಲ್ಲ. ಸೋಷಿಯಲ್ ಮೀಡಿಯಾ ಅಂತಿದೆ, ಯಾವ ಮೀಡಿಯಾ ಅಂತಿದೆ, ಅದನ್ನ ಫುಲ್ಲಿ ಆಗಿ 100% ವರ್ಲ್ಡಲ್ಲಿ ಯೂಸ್ ಮಾಡಿರೋದು ನಾನು ಒಬ್ಬನೇ. ಇಂಡಿಯಾಲಿ ಯಾರಿಗಾರು ಮೋದಿ ಸರ್ ಬಿಟ್ಟು ಚಾಲೆಂಜ್ ಮಾಡ್ತೀನಿ, ಅವರು ಹಿಂದಿ ಆ್ಯಕ್ಟರೇ ಇರ್ಬೋದು, ನನ್ನಷ್ಟು ನ್ಯೂಸ್ ಚಾನಲ್ ಅಲ್ಲಿ ಅವ್ರದ್ದು ಏನಾರ ಇರ್ಬೋದು, ಅವ್ರದ್ದು ಮಕ್ಕಳದು, ಅವ್ರದ್ದು ಮೂವಿದು ಇರ್ಬೋದು, ಅವ್ರಿಗೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. 1 ನೈಟಲ್ಲಿ ವರ್ಲ್ಡಲ್ಲಿ ನಾನು ಮಾಡಿದಷ್ಟು ನ್ಯೂಸು ಮೋದಿ ಸರ್ ಬಿಟ್ಟು, ನನ್ನನ್ನು ಬಿಟ್ಟು ಇನ್ಯಾರಿಗೂ ಮಾಡೋಕ್ಕಾಗಲ್ಲ.